ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಉಲೋಮಶಃ ಪೌರುಷಶ್ಚೈವ ಚವನೋ ಯಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಎಲ್ಲ ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಕೂಲ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಗಮನಿಸೋಣ. ಹೇಗಿದೆ? ಏನಾದರೂ ಶುಭವಾದಂಥ ಫಲಗಳಾಗತ್ತಾ, ಅಥವಾ ಇನ್ನೂ ಕೂಡ ಕಷ್ಟಪಡ್ತಾ ಇದ್ದೀರಿ, ಇನ್ನೂ ಕಷ್ಟವೇ ಮುಂದುವರಿಯುತ್ತಾ, ಅಥವಾ ಏನಾದರೂ ಜೀವನದ ಅಭಿವೃದ್ಧಿ ಪಥಕ್ಕೆ ಹೋಗ್ತೀರಾ? ಹೀಗೆಲ್ಲ ನಾವು ಗಮನಿಸೋಣ. ನೋಡಿ, ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಮೃಗಶಿರಾ ನಕ್ಷತ್ರ 1, 2 ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳ್ತೇನೆ. ಹಾಗೆ ಈ ತಿಂಗಳಲ್ಲಿ ಏನಾದರೂ ವಿಶೇಷವಾದಂತಹ ಒಂದು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಒಳ್ಳೆಯ ದಿವಸ ಇದ್ದಿರೋದನ್ನು ಕೂಡ ತಿಳಿಸ್ಕೊಡ್ತೇನೆ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬಹಳ ಮುಖ್ಯವಾಗಿ ನೋಡಿ, ಇದು ನಾವು ಹೇಳುವಂಥದ್ದು ಗೋಚಾರ ಫಲ ಹೇಳುವಂಥದ್ದು. ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸಮಯವೂ ಕೂಡ ವ್ಯತ್ಯಾಸ ಇರಬಹುದು. ಯಾಕಂದರೆ ಕೆಲವೊಂದು ಕಮೆಂಟ್ ಮಾಡ್ತಾ ಇದ್ದೀರಿ ನೀವು, ನಮಗದು ಫಲ ಆಗ್ತಾ ಇಲ್ಲ ಅಂಥೇಳಿ. ಹಾಗಾಗಿ ಗೋಚಾರದಲ್ಲಿ ಗ್ರಹಗಳನ್ನು ನಾವು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನ ಮಾಡ್ತೇವೆ. ಮಾರ್ಚ್ ತಿಂಗಳು ನೋಡಿ, ಮಾಘ ಮಾಸದ ಒಂದು ಕೊನೆಯ ಒಂದು ವಿಶೇಷವಾದಂಥ ದಿವಸ. ಇಲ್ಲಿ ನಮಗೆ ಸಿಗುವಂಥದ್ದು 8ನೇ ತಾರೀಕಿಗೆ ಮಹಾಶಿವರಾತ್ರಿ ಇದೆ. ಶಿವರಾತ್ರಿಯ ಪೂಜೆ ಮಾಡುವಂಥದ್ದು. ಹಾಗಾಗಿ ಈಶ್ವರನನ್ನು ಬಹಳ ಮುಖ್ಯವಾಗಿ ಪೂಜೆ ಪುನಸ್ಕಾರ ಮಾಡುವಂಥದ್ದು. 9ನೇ ತಾರೀಕಿಗೆ ಶನೈಶ್ಚರ ಜಯಂತಿ ಇದೆ. 10ನೇ ತಾರೀಕಿಗೆ ಶಿವರಾತ್ರಿ ಅಮಾವಾಸ್ಯೆ ಇದೆ. ಹಾಗೆ 11ನೇ ತಾರೀಕಿಗೆ ಚಂದ್ರ ದರ್ಶನ, ಅಂದರೆ ಚಂದ್ರನ ವಿಶೇಷವಾಗಿ ದರ್ಶನ ಮಾಡುವಂಥದ್ದು ಅಮಾವಾಸ್ಯೆ ಅನಂತರದಲ್ಲಿ. ಅನಂತರ 14ನೇ ತಾರೀಕಿಗೆ ನಮ್ಮಲ್ಲಿ ಷಡಶೀತಿ ಪುಣ್ಯಕಾಲ, ಅಂದರೆ ಸಂಕ್ರಾಂತಿ ಇದೆ. ಪ್ರತಿ ತಿಂಗಳಕ್ಕೂ ಕೂಡ ಸಂಕ್ರಾಂತಿ ಬರ್ತಾ ಇರ್ತದೆ. ಹಾಗೆ 14ಕ್ಕೆ ಸಂಕ್ರಾಂತಿ, 20ನೇ ತಾರೀಕಿಗೆ ಸರ್ವೇಶಾಂ ಏಕಾದಶಿ, 21ನೇ ತಾರೀಕಿಗೆ ವಿಶೇಷವಾಗಿ ಉಪವಾಸ ಮಾಡುವಂಥದ್ದು. ಅಂದರೆ ಹರಿವಾಸರ, ಅಂದರೆ ವೈಷ್ಣವರು ವಿಶೇಷವಾಗಿ ಉಪವಾಸ ಮಾಡುವಂಥದ್ದು ಮುಗಿಸಿ ದ್ವಾದಶಿಯ ಊಟ ಇತ್ಯಾದಿಗಳು. ಹಾಗೆ 22ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 25ಕ್ಕೆ ಹೋಳಿ ಹುಣ್ಣಿಮೆ. ಹೀಗೆ ಇದು ಮಾಘ ಮಾಸದ ಕೊನೆಗೆ ಮತ್ತು ಪಾಲ್ಗುಣ ಮಾಸ. ಒಂದು ಸಾಮಾನ್ಯವಾದಂಥ ಮುಹೂರ್ತ ಇಲ್ಲವೇ ಇಲ್ಲ ಅಂತೇನಿಲ್ಲ, ಸಣ್ಣ ಪುಟ್ಟ ಮುಹೂರ್ತಗಳ ಅವಕಾಶಗಳೆಲ್ಲ ಇದ್ದಾವೆ. ಇನ್ನು ಗ್ರಹಸ್ಥಿತಿ ಹೇಗಿದೆ ಅಂಥೇಳಿ ನೋಡಲಿಕ್ಕೆ ಹೋದರೆ ನೋಡಿ, ನಿಮ್ಮ ರಾಶಿಯಿಂದ 12ನೇ ರಾಶಿಯಲ್ಲಿ ಗುರು ಮತ್ತು ಬುಧ 2 ಗ್ರಹಗಳು ಕೂಡ 12ನೇ ರಾಶಿಯಲ್ಲಿ. ಹಾಗೆ ನಿಮ್ಮ ರಾಶಿಯಿಂದ 11ನೇ ರಾಶಿಯಲ್ಲಿ ರವಿ ಮತ್ತು ರಾಹು 2 ಗ್ರಹಗಳು ಕೂಡ. ಹಾಗೆ 10ನೇ ರಾಶಿಯಲ್ಲಿ ಕುಜ ಮತ್ತು ಶುಕ್ರ ಶನಿ 3 ಗ್ರಹಗಳು ಕೂಡ ಪರಸ್ಪರ ನಿಮ್ಮ ರಾಶಿನ ಕುಜನೂ ಕೂಡ ನೋಡಲ್ಪಟ್ಟಿದ್ದಾನೆ. ಇದು ಬಹಳ ಉತ್ತಮವಾದಂಥದ್ದು. ಪಂಚಮ ರಾಶಿಯಲ್ಲಿ ಕೇತು. ಈಗೆಲ್ಲ ಗ್ರಹಸ್ಥಿತಿ ಇದೆ. ಈ ಗ್ರಹಸ್ಥಿತಿಯ ಮೂಲಕವಾಗಿ ಏನೇನು ಶುಭ ಮತ್ತು ಅಶುಭ ಫಲ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಯಾವತ್ತೂ ಕೂಡ ನಾವು ಯೋಚನೆ ಮಾಡುವಂಥದ್ದು ಗೋಚಾರವಾಗಿ ಸಾಮಾನ್ಯವಾಗಿ ಒಂದು 30-40% ಫಲ ಸಿಗುತ್ತೆ. ಮಿಕ್ಕಿರುವಂಥದ್ದು ನಿಮ್ಮ ಜನ್ಮ ಜಾತಕದ ಮೇಲೆ ಹೆಚ್ಚಿನದಾದಂತಹ ಶುಭವಾದಂಥ ಫಲಗಳಿರುತ್ತೆ. ಇನ್ನು ರಾಶ್ಯಾಧಿಪತಿಯಾದಂಥ ಶುಕ್ರನೂ ಕೂಡ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಕೂತ್ಕೊಂಡು ಬಹಳ ಶುಭವನ್ನು ಉಂಟು ಮಾಡ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದಂಥದ್ದು. ಕುಜ ಶುಕ್ರ ಶನಿ 3 ಗ್ರಹಗಳಿಂದ ಈ ತಿಂಗಳಲ್ಲಿ ವಿಶೇಷವಾದಂಥ ಫಲಗಳನ್ನು ನಾವು ಗಮನಿಸಬೇಕು. ಹಾಗೆ ಮಾರ್ಚ್ ತಿಂಗಳಲ್ಲಿ ಯಾರ್ಯಾರು ಹುಟ್ಟಿದಿರುವಂತಹ ಎಲ್ಲರಿಗೂ ಕೂಡ ಭಗವಂತ ದೀರ್ಘಾಯುಷ್ಯ ಸದಾರೋಗ್ಯ ಎಲ್ಲವನ್ನೂ ಕೂಡ ಅನುಗ್ರಹ ಮಾಡಲಿ. ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ. ಯಾರ್ಯಾರು ಈ ತಿಂಗಳಲ್ಲಿ ಹುಟ್ಟಿದಿರಲ್ವ, ಮಾರ್ಚ್ ತಿಂಗಳು, ಯಾಕಂದರೆ ವರ್ಷದ 3ನೇ ತಿಂಗಳು ಇಂಗ್ಲೀಷ್ ಪ್ರಕಾರವಾಗಿ. ಇನ್ನು ಬಹಳ ಉತ್ತಮವಾದಂಥ ವಿಷಯಗಳು ಏನೇನು ಜರುಗಬಹುದು ಈ ತಿಂಗಳಲ್ಲಿ ಅಂತಂದರೆ, 1ನೇದಾಗಿ ನಿಮಗೆ ಶುಕ್ರನ ಪ್ರಭಾವ. ರಾಶ್ಯಾಧಿಪತಿ ಶನಿ ಜೊತೆಗಿದ್ದಾಗ, ಮಿತ್ರನ ಜೊತೆಗಿದ್ದಾಗ ಯಾವುದೋ ಒಂದು ಕೆಲಸ ಇದು ಆಗಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಿ. ಆದರೆ ಒಂದು ಕ್ಷಣದಲ್ಲದು ಆಗಿಬಿಡುತ್ತೆ. ನಮ್ಮಲ್ಲಿ ನಿಮಿಷಾಂಬ, ಕ್ಷಣಿಕಾಂಬ ಎಲ್ಲ ಹೇಳ್ತಾರೆ. ಅದೇನಂತಂದರೆ ಅನಿಮಿಷೇತಿ ಅಂಬ, ಒಂದು ಕಣ್ಣ ರೆಪ್ಪೆ ನಾವು ಮುಚ್ಚಿ ತೆಗೆಯುವ ಪೂರ್ವದಲ್ಲಿ ಕೆಲಸ ಆಗಿಬಿಡುತ್ತೆ. ಹಾಗೆ ನಿಮಗೂ ಕೂಡ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಈ ಶುಕ್ರ ಮತ್ತು ಶನಿಯ ಸಂಯೋಗವೇ ಹಾಗೆ. ಯಾವುದೋ ಒಂದು ಕೆಲಸ ಆಗಲ್ಲ ಅಂಥೇಳಿ ಒದ್ದಾಡ್ತಾ ಇರ್ತೀರಿ, ಆದರೆ ಅದು ಒಂದು ಕ್ಷಣ ಮಾತ್ರದಲ್ಲಿ ಕೆಲಸ ಆಗಿಬಿಡುತ್ತೆ. ಅದರಿಂದ ಮನಸ್ಸಿಗೂ ಬಹಳ ಸಮಾಧಾನ ಆಗುತ್ತೆ ಮತ್ತು ನಿಮ್ಮ ಒಂದು ಉತ್ತಮವಾದಂಥ ಪ್ರಗತಿ ಕಡೆಗೆ ನೀವು ಹೋಗುವಂತಹ ಚಾನ್ಸಸ್ ಆಗುತ್ತೆ. ನೋಡಿ, ಗುರು ನಿಮಗೆ ವ್ಯಯದಲ್ಲಿದ್ದಾನೆ, ಹಾಗೆ ಗುರುವಿನ ಬಲ ಇಲ್ಲ. ಆದರೂ ಕೂಡ ಶುಕ್ರನ ಬಲ, ಶುಕ್ರನು ದಶಮಕ್ಕೆ ಬಂದಾಗ ಬಲವಂತನಾಗ್ತಾನೆ. ಹಾಗಾಗಿ ಈ ಗುರುವಿನ ಬಲ ಇಲ್ಲದೇ ಇದ್ದಾಗ ಬಹಳ ಜನಕ್ಕೆ ವಿವಾಹ ಆಗದೇ ಇರುತ್ತೆ, ತೊಂದರೆಗಳಿರುತ್ತೆ. ಅಂಥವರಿಗೆ ಈ ಶುಕ್ರನ ಪ್ರಭಾವದಿಂದ ಸ್ವಲ್ಪ ವಿವಾಹಕ್ಕೆ ಅನುಕೂಲಕರ ಆಗುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ವಿವಾಹಕ್ಕೆ ಪ್ರಯತ್ನಗಳನ್ನು ಇನ್ನೂ ಜಾಸ್ತಿ ಮಾಡ್ತಾ ಇರಿ ಅಂತ ಹೇಳ್ತಾನೆ. ಉತ್ತಮವಾದಂಥ ವಧು ಮತ್ತು ವರ 2 ಕೂಡ ಸಿಗಲೇ ಹೇಳುವಂಥ ಉದ್ದೇಶದಿಂದ ಬಹಳ ಇನ್ನೂ ಪ್ರಯತ್ನಗಳನ್ನು ನೀವು ಮಾಡ್ತಾ ಇರಿ. ಹಾಗೆ ಇನ್ನು ಶನಿ ಜೊತೆಗಿದ್ದಾನೆ. ಇನ್ನು ಬಹಳ ಮುಖ್ಯವಾಗಿ ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರಿಗೆ,
ಮತ್ತು ಧಾರ್ಮಿಕವಾದಂಥ ಮುಖಂಡರಿಗೆ ಇವರಿಗೆಲ್ಲ ಬಹಳ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ. ಈ ತಿಂಗಳಲ್ಲಿ ನೋಡಿ ನಿಮಗೇನೋ ಒಂದು ಸಣ್ಣ ವಾಹನ ಖರೀದಿ ಮಾಡಬೇಕು ಅಂದರೆ ವಾಹನ ಖರೀದಿ ಮಾಡಲಿಕ್ಕೆ ಅವಕಾಶ ಸಿಗುವಂಥದ್ದು ಮತ್ತು ಮನಸ್ಸಿಗೆ ಬಹಳ ಸಮಾಧಾನ ಸಿಗುವಂತಹ ಚಾನ್ಸಸ್ ಬಹಳ ಮುಖ್ಯವಾಗುತ್ತೆ ನಿಮಗೆ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಹೆಚ್ಚಿನದಾದಂಥ ಶ್ರೇಯಸ್ಸಿನ ಕಡೆ ನೀವು ಹೋಗುವಂಥ ಚಾನ್ಸಸ್ ಆಗುತ್ತೆ. ವೃಷಭ ರಾಶಿಯವರಿಗೆ ಒಂದು ಹಂತಕ್ಕೆ ಕೆಲವೊಂದು ವಿಷಯದಲ್ಲಿ ಉದಾಹರಣೆಗೆ ಕುಟುಂಬ ಇರಬಹುದು, ಅಥವಾ ಯಾವುದೋ ಒಂದು ಹಣಕಾಸಿನ ವ್ಯವಸ್ಥೆ ಇರಬಹುದು, ಅಥವಾ ಜನರ ಜೊತೆಗೆ ಬೆರೆಯುವಂತಹದ್ದು ಇರಬಹುದು. ಇದರಲ್ಲೆಲ್ಲ ಸ್ವಲ್ಪ ಕಿರಿಕಿರಿಗಳು ಸಮಸ್ಯೆಗಳು ಪುನಃ ಬರ್ತಾ ಇದೆ. ಯಾಕಂದರೆ ಗುರುವೇ ವ್ಯಯದಲ್ಲಿದ್ದಾನೆ. ಹಾಗಾಗಿ ಗುರುವಿನ ವ್ಯಯಸ್ಥಾನ ಇದ್ದರೂ ಕೂಡ ಈ ಶುಕ್ರನ ಪ್ರಭಾವದಿಂದ ಏನೋ ಒಂದು ಸ್ವಲ್ಪ ಪರಿವರ್ತನೆ ಆಗುತ್ತೆ, ಏನೋ ಒಂದು ಬದಲಾವಣೆ ಆಗುತ್ತೆ. ಯಾಕಂದರೆ ಒಂದು ಕೆಲಸಕ್ಕೆ ಉದಾಹರಣೆಗೆ ರಿಜಿಸ್ಟ್ರಿಗೆ ಹೋಗಿರ್ತೀರಿ, ಎಲ್ಲ ಕೆಲಸ ಇನ್ನೇನು ಆಗಬೇಕು ಅಂತ ಅಂದ್ಕೊಳ್ತೇವೆ, ಅದರ ಸರ್ವರೇ ಡೌನ್ ಆಗಿಬಿಡುತ್ತೆ. ಆದರೆ ಕೊನೆಗೆ ಸಾಕಪ್ಪ ಅಂಥೇಳಿ ಕಾದು ಅರ್ಧ ಗಂಟೆ, ತಾಸು, 2 ತಾಸು, 4 ತಾಸು ಕಾದು ಕೊನೆಗೆ ವಾಪಸ್ ಬರಬೇಕು, ಇನ್ನು ಇವತ್ತು ಆಗಲ್ಲ ಅಂಥೇಳಿ ನೀವು ಅಂದ್ಕೊಳ್ತೀರಿ. ಆ ಕೊನೆಗೆ ನೋಡಿ ಸರ್ವರ್ ಬಂದು ಅವ್ರು ಕರೀತಾರೆ ನಿಮ್ಮನ್ನು. ಅಂದರೆ ಏನು, ಕೊನೆಗೆ ಅದೇ ಹೇಳ್ತಾರಲ್ಲ, ಇನ್ನೇನು ಆಗಲ್ಲ ಹೇಳುವಾಗ ಭಗವಂತನ ಅನುಗ್ರಹವಾಗುತ್ತೆ. ಹಾಗಾಗಿ ಅದು ಶುಕ್ರನ ಪ್ರಭಾವ, ಶುಕ್ರನ ಅನುಗ್ರಹ. ಮತ್ತು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಅವಕಾಶಗಳು ಕೂಡ ಸಿಗುತ್ತೆ ನಿಮಗೆ. ಹಾಗೆ ಒಡೆ ಹೊಟ್ಟೆಯುವುದರಿಂದ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಅಂಥವರಿಂದ ಏನೋ ಒಂದು ಸಮಾಧಾನ ನೆಮ್ಮದಿ ಸಿಗುತ್ತೆ. ಯಾಕಂದರೆ ಕುಟುಂಬದ ಏನೋ ಕ್ಲೇಶಗಳು ತಾಪಗಳು ಇದ್ದರೆ ಅದೆಲ್ಲ ಸ್ವಲ್ಪ ದೂರ ಆಗುವ ಹಾಗಾಗುತ್ತೆ ಈ ತಿಂಗಳಲ್ಲಿ. ಅನಂತರದಲ್ಲಿ ಹೊರದೇಶದಿಂದ ವಿಶೇಷವಾದಂಥ ಧನಾಗಮನ ಆಗುವಂಥ ಸಾಧ್ಯತೆಗಳು ಇದು ಬಹಳ ಮುಖ್ಯವಾಗುತ್ತೆ. ಹಾಗೂ ನಿಮ್ಮ ಖರ್ಚಿಗೆ ನೋಡಲಿಕ್ಕೆ ಹೋದರೆ ಆರ್ಥಿಕವಾದಂಥದ್ದು ಬಹಳ ಒಳ್ಳೆಯದೇ ಆಗ್ತದೆ. ಯಾಕಂದರೆ ಶುಕ್ರ ಮತ್ತು ಶನಿ ಕುಜನ ಸಂಯೋಗ ಆಗೋದ್ರಿಂದ ಯಾವುದೋ ಒಂದು ಸೈಟ್ ಸೇಲ್ ಮಾಡಬೇಕು ಅಂದ್ಕೊಳ್ತೀರಿ, ಯಾರು ಬಂದರೂ ಕೂಡ ಅದು ಸೈಟ್ ಸೇಲೇ ಆಗೋದಿಲ್ಲ. ಕೊನೆಗೆ ಯಾವುದೋ ಒಂದು ವ್ಯಕ್ತಿ ಬಂದು ಫಟ್ ಅಂತ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಹೋಗಿಬಿಡ್ತಾನೆ. ಹಾಗೆ ಇನ್ನೊಂದು ಯಾವುದೋ ಒಂದು ಬಾಡಿಗೆಗೆ ಜಾಗ ಇರುತ್ತೆ, ಮನೆ ಇರುತ್ತೆ, ಏನೋ ಒಂದು ಬಾಡಿಗೆಗೆ ಬರಬೇಕು ಅಂಥೇಳಿ ಜಾತಕ ಪಕ್ಷಿ ಥರ ಕಾಯ್ತಾ ಇರ್ತೀರಿ ನೀವು. ಯಾಕಂದ್ರೆ ಗುರುವಿನ ಬಲ ಇಲ್ಲಲ್ಲ, ಹಾಗಾಗಿ ಯಾವಾಗ ಆಗ್ಬೋದಪ್ಪ ಭಗವಂತ, ಯಾವಾಗ ಆಗತ್ತೆ ಅಂತೇಳಿ ಕಾಯ್ತಾ ಇರ್ತೀರಿ. ಸಡನ್ನಾಗಿ ಅದು ಆಗಲಿಕ್ಕೆ ಅವಕಾಶಗಳು ಬಂದುಬಿಡುತ್ತೆ. ಇದೆಲ್ಲ ಜೀವನದಲ್ಲಿ ಮನುಷ್ಯನಿಗೆ ಆಗಲ್ಲ ಅಂತ ಆದಾಗ, ಒಂದು ಸಣ್ಣ ಪುಟ್ಟ ಕೆಲಸಗಳಾದಾಗ ಅದ್ರ ಬಗ್ಗೆ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಬರುತ್ತೆ. ಹಾಗಾಗಿ ಅದು ಬಹಳ ಉತ್ತಮವಾದಂಥ ಒಂದು ಸಮಾಚಾರ. ಇನ್ನು ಸಂತಾನ ಇಲ್ಲದೇ ಇದ್ದವರಿಗೆ ನೋಡಿ ಬಹಳ ಮುಖ್ಯವಾಗಿ ಯಾವುದೋ ಒಂದು ಚಿಕಿತ್ಸೆಯನ್ನು ಔಷಧಿಗಳನ್ನು ಮಾಡ್ತಾ ಇದ್ದರೆ ಆ ಚಿಕಿತ್ಸೆ ಫಲಕಾರಿಯಾಗಿ ಗರ್ಭೋತ್ಪತ್ತಿ ಆಗುವಂತಹ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಇನ್ನು ಸ್ವಲ್ಪ ಋಣಬಾಧೆಗಳು ನೋಡಿ, ಕುಜನು ರಾಶಿ ನೋಡಲ್ಪಟ್ಟಿದ್ದಾನೆ, ಹಾಗಾಗಿ ಎಲ್ಲೋ ಒಂದು ಸ್ವಲ್ಪ ಹಣ ಬರುತ್ತೆ ನಿಮಗೆ. ಮತ್ತು ಯಾವುದೋ ಒಂದು ಜಾಸ್ತಿ ಬಡ್ಡಿಗೆ ದುಡ್ಡನ್ನು ಇಸ್ಕೊಂಡಿರ್ತೀರಿ, ಅಥವಾ ಅದು ಸಾಲ ಮಾಡಿ ತೆಗೆದುಕೊಂಡ್ಬಂದಿರ್ತೀರಿ, ಅದನ್ನು ಯಾವುದೋ ಕಡೆ ಟೇಕ್ ಓವರ್ ಮಾಡಿ ಆ ಬ್ಯಾಂಕಿಂದ ಅನುಕೂಲ ಆಗುವಂಥದ್ದು, ಅಥವಾ ಸಾಲ ಬಡ್ಡಿ ಕಡಿಮೆ ಆಗುವಂಥದ್ದು. ಇಲ್ಲಪ್ಪ ನೀವು ಅಸಲು ಕೊಟ್ಟರೆ ಸಾಕು ಅಂಥೇಳಿ ಯಾರೋ ಒಬ್ಬನು ನಿಮಗೆ ಸಹಾಯ ಮಾಡುವಂಥದ್ದಾಗುತ್ತೆ. ಇದು ಬಹಳ ಮುಖ್ಯವಾಗಿ ಋಣಭಾರಗಳು ಕಡಿಮೆ ಆಗುವಂಥ ಇದು ಬಹಳ ಮುಖ್ಯವಾಗಿ. ಎಷ್ಟೋ ಸಲ ನೋಡಿ ಸಾಲ ಬಡ್ಡಿ ಚಕ್ರ ಬಡ್ಡಿ ಹೀಗೆ ಕಟ್ತಾ ಇರಬೇಕಾಗತ್ತೆ, ಆದರೆ ಋಣಬಾಧೆ ಈ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಆಗುವಂಥ ಚಾನ್ಸಸ್ ಆಗುತ್ತೆ. ಮತ್ತು ಸ್ವಲ್ಪ ಆರೋಗ್ಯದ ವಿಷಯ ನೋಡಲಿಕ್ಕೆ ಹೋದರೆ ಸ್ವಲ್ಪ ಏನೋ ಮೂಳೆ ನೋವಾಗುವಂಥದ್ದು, ಹೊಟ್ಟೆಲೇನೋ ಸಂಬಂಧ ತೊಂದರೆಗಳಿದ್ದರೆ ಅದು ಸಣ್ಣ ಪುಟ್ಟ ಚಿಕಿತ್ಸೆಯಿಂದ ಔಷಧೋಪಚಾರದಿಂದ ಚೆನ್ನಾಗಾಗ್ತದೆ. ಯಾಕಂದರೆ ಈ ತಿಂಗಳಲ್ಲಿ ನಿಮಗೆ ಹಗಲು ಕನಸೇನೂ ಬೇಕಾಗುವುದಿಲ್ಲ, ನಿಮಗೆ ಏನಂತಂದರೆ ರಾತ್ರಿ ಕನಸು ಕಂಡದ್ದೇ ಒಳ್ಳೆ ರೀತಿಯಾದದ್ದಾಗುತ್ತೆ. ಎಷ್ಟೋ ಸಲ ನಾವು ಹಗಲು ಕನಸು ಅಂತ ಹೇಳ್ತೇವೆ, ಕನಸು ಕಾಣ್ತೇವೆ, ಆದರೆ ಅದು ಯಾವುದೂ ಕೂಡ ಸಕ್ಸಸ್ಫುಲ್ ಆಗುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಆ ಕನಸು ನಿಮಗೆ ನನಸಾಗುವಂತಹ ಸಾಧ್ಯತೆಗಳು ಬಹಳ ಮುಟ್ಟಿಗೆ ಆಗುತ್ತೆ. ಇನ್ನು ಪರಾಕ್ರಮ ಸ್ಥಾನ, ವಿಶೇಷವಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಬಹಳ ಮುಖ್ಯವಾಗಿರುತ್ತೆ. ಅದರಲ್ಲೂ ಕೂಡ ಲೇಖಕರಿಗೆ ಏನೇನು ಬರೆಯುವಂತಹ ಬರವಣಿಗೆ ಇರೋ ಉಳ್ಳಂಥವರು, ಮತ್ತು ಓದಲಿಕ್ಕೆ ಆಸಕ್ತಿ ಇದ್ದಂಥವರು, ಮತ್ತು ಸಿನಿಮಾ ರಂಗದಲ್ಲಿದ್ದಂಥವರು, ಮತ್ತು ಹೆಚ್ಚಿನದಾಗಿ ನೋಡಿ ಎಲ್ಲ ರೀತಿಯಾಗಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂತಹ ಪ್ರಯತ್ನಗಳಾಗುತ್ತೆ. ಒಂದು ಬಹಳ ಉತ್ತಮವಾದಂಥದ್ದು. ಮತ್ತು ಈ ಜೀವನದಲ್ಲಿ ನಮಗೆ ಸುಖವೇ ಇಲ್ಲ, ನೆಮ್ಮದಿಯೇ ಇಲ್ಲ, ಯಾಕೋ ಸಮಾಧಾನವೇ ಇಲ್ಲ, ಒಂಟಿಯಾಗಿರೋಣ ಅನಿಸುತ್ತೆ ಅಂಥೇಳಿ ಬಹಳ ಜನ ಯೋಚನೆ ಮಾಡ್ತಾ ಇದ್ದೀರಿ. ನೀವು ಬಹಳ ಜನ ಕಾಮೆಂಟು ಕೂಡ ಹಾಕ್ತಾ ಇದ್ದೀರಿ, ಯಾಕೋ ಪುನಃ ಕಷ್ಟ ಬರ್ತಾ ಇದೆ ಅಂಥೇಳಿ. ಆದರೆ ಆ ಕಷ್ಟಕ್ಕೆ ಪರಿಹಾರ ಮಾರ್ಗಗಳು ಕೂಡ ಈ ತಿಂಗಳಲ್ಲಿ ಸಿಗಬಹುದು. ಎಷ್ಟೋ ಸಲ ಪರಿಹಾರ ಮಾರ್ಗಗಳೇ ಸಿಗುವುದಿಲ್ಲ, ಎಷ್ಟು ಕಷ್ಟಪಟ್ಟರೂ ಕೂಡ ಪರಿಹಾರವೇ ಆಗುವುದಿಲ್ಲ. ಹಾಗಾಗಿ ಪರಿಹಾರ ಮಾರ್ಗ ಸಿಗುವಂತಹ ಬಹಳ ಉತ್ತಮವಾದಂಥ ಅವಕಾಶಗಳು ಕೂಡ ಇದ್ದಾವೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ಬ್ಯಾಂಕ್ ಲೋನಿಗೆ ಏನಾದ್ರು ಪ್ರಯತ್ನ ಮಾಡ್ತಾ ಇದ್ದರೆ ರವಿ ಮತ್ತು ರಾಹು ಎರಡೂ ಗ್ರಹಗಳು ಕೂಡ ಏಕಾದಶದಲ್ಲಿದ್ದಾರೆ. ಹಾಗಾಗಿ ದಶಮಕ್ಕೆ ರವಿ ಬಂದ ತಕ್ಷಣವೇ ನಿಮಗೆ ಗೌರ್ಮೆಂಟಿನ ಸವಲತ್ತಿಗೆ ಸಿಗುತ್ತೆ. ಮತ್ತು ಕೃಷಿ ಯಾವುದೋ ಒಂದು ಭೂಮಿಗೆ ಏನೋ ಒಂದು ಅನುದಾನ ಸಿಗಬೇಕು, ಅಥವಾ ಯಾವುದೋ ಒಂದು ಬೆಳೆ ಸಾಲ ತೆಗೆದುಕೊಳ್ಬೇಕು, ಹೀಗೆಲ್ಲ ಇದ್ದರೆ ಬೆಳೆ ಸಾಲಗಳು ಕೂಡ ಅನುಕೂಲವಾಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಮತ್ತು ನೀವು ಯಾರಿಗೆ ಸಹಾಯ ಮಾಡಿದಿರುವಂತಹ ವ್ಯಕ್ತಿಗಳು ನಿಮಗೆ ಮರುವಾಗಿ ನಿಮಗೆ ಕೊಡ್ತಾರೆ. ಎಷ್ಟೋ ಸಲ ನಾವು ಸಹಾಯ ಮಾಡಿರ್ತೇವೆ, ಯಾರೋ ಒಬ್ಬರಿಗೆ ಒಂದು ಸಹಾಯ ಆಗಲಿ ಅಂತೇಳಿ ದುಡ್ಡು ಕೊಟ್ಟಿರ್ತೇವೆ, ಅಥವಾ ಯಾವುದೊಂದು ಕೆಲಸ ಮಾಡಿಕೊಟ್ಟಿರ್ತೇವೆ, ಅದ್ರ ವಾಪಸ್ಸು ಅವರಿಂದ ಏನೂ ನಿರೀಕ್ಷೆ ಇರುವುದಿಲ್ಲ. ಆದರೆ ನಿಮ್ಮ ಈ ಸಮಯಕ್ಕೆ ಈ ತಿಂಗಳಲ್ಲಿ ನಿಮಗೆ ನಿರೀಕ್ಷೆ ಒಳ್ಳೆಯದಾಗಬಹುದು. ಮತ್ತು ತಾಯಿಯ ಆಶೀರ್ವಾದ, ಮಾತೃಸ್ಥಾನ ಬಹಳ ಉತ್ತಮವಾಗಿದೆ. ಹಾಗಾಗಿ ತಾಯಿಯ ಆಶೀರ್ವಾದ, ತಾಯಿಯ ಅನುಗ್ರಹ ಬಹಳ ಉತ್ತಮವಾದಂಥದ್ದಾಗುತ್ತೆ. ಮತ್ತು ಈ ತಿಂಗಳಲ್ಲಿ ನಿಮ್ಮ ಕನಸು ಬಹಳ ಮುಖ್ಯವಾಗಿ ನನಸಾಗಲಿಕ್ಕೆ
ಕೊನೆ ಹಂತದಲ್ಲಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ತಾಳಿದವನು ಬಾಳಿಯಾನು. ಎಷ್ಟೋ ಸಲ ನಾವು ತಾಳ್ಮೆನೇ ಇಟ್ಕೊಳ್ಳೋದಿಲ್ಲ. ಒಂದೆರಡು ಸಲ ಪ್ರಯತ್ನ ಮಾಡ್ತೇವೆ. ಇವತ್ತೆಲ್ಲ ಹೇಗಾಗಿದೆ ಅಂತಂದರೆ ಮನೆ ಮೇಲುಗಡೆ ಇದ್ದವನಿಗೆ ಕೆಳಗಡೆಯಿಂದ ಫೋನ್ ಮಾಡ್ತೇನೆ. ಮೆಟ್ಲು ಹತ್ತಿ ಬರುವಂತಹ ಅಷ್ಟೊಂದು ಆಲಸ್ಯತನ ಆಗಿಬಿಟ್ಟಿದೆ. ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕಾದು ನೋಡುವಂತಹ ಪ್ರಯತ್ನ ಮಾಡಬೇಕು. ಈ ತಿಂಗಳಲ್ಲಿ ಕಾದು ನೋಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಮತ್ತು ಈ ತಿಂಗಳಲ್ಲಿ ಸ್ವಲ್ಪ ಅಭ್ಯುದಯವಾಗುವಂಥದ್ದು, ಎಲ್ಲೋ ಒಂದು ಕಡೆಗೆ ನಮಗೆ ಅವಕಾಶಗಳು ಸಿಗುವಂಥದ್ದು, ಮತ್ತು ನಮ್ಮನ್ನೇ ನಮಗೆ ಪ್ರಶಂಸೆ ನನಗೂ ಆಗತ್ತೆ ಹೇಳುವಂಥ ನಿಮಗೆ ಅನಿಸುವಂತಹ ಪ್ರಯತ್ನ ಆಗುತ್ತೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ನಮ್ಮ ಕೈಯಲ್ಲಿ ಯಾವುದೂ ಕೆಲಸ ಆಗಲ್ಲ, ನಮಗೆ ಸಿಗಲ್ಲ, ಉದ್ಯೋಗ ಕಳ್ಕೊಂಡ್ಬಿಟ್ಟಿದ್ದೇವೆ, ಒದ್ದಾಡ್ತಾ ಇದ್ದೇವೆ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಕೆಲಸದ ಅವಕಾಶಗಳು ಕೂಡ ಸಿಗುವ ಹಾಗಾಗುತ್ತೆ. ಒಂದು ವಿಶೇಷವಾಗಿ ಮಂಗಲ ವಾತಾವರಣಗಳು ಮನೆಗೆ ಬರುವಂಥದ್ದು, ಮನೆಗೇನೋ ಒಂದು ವಾಹನ, ವಸ್ತು, ಪ್ರಾಣಿ. ಎಷ್ಟೋ ಜನ ನೋಡಿ ಇವತ್ತಿನ ದಿವಸ ನಾಯಿ ಸಾಕ್ತಾರೆ, ಬೆಕ್ಕು ಸಾಕ್ತಾರೆ, ಹಾಗೆ ಹಸುಗಳನ್ನು ಸಾಕ್ತಾರೆ ಪ್ರೀತಿಯಿಂದ. ಆ ಪ್ರಾಣಿಗಳಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಪಶುಸಂಗೋಪನೆಯಲ್ಲಿ ಬಹಳ ಉತ್ತಮವಾದಂಥದ್ದಾಗುತ್ತೆ. ಮತ್ತು ರಾಜಕೀಯ ವ್ಯಕ್ತಿಗಳಿಗೆ, ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಏನೋ ಒಂದು ದಿಢೀರ್ನೇ ಬದಲಾವಣೆ ಆಗಿಬಿಡುತ್ತೆ. ಮೇಲೆ ಹುದ್ದೆ ಸಿಗುವಂಥದ್ದು, ಅವಕಾಶ ಸಿಗುವಂಥದ್ದು, ಮತ್ತು ನಿಮ್ಮ ಮನಸ್ಸಿಗೂ ಹೆಚ್ಚಿನದಾದಂಥ ಅವಕಾಶಗಳು ಸಿಗುತ್ತೆ. ಅದು ಬಹಳ ಉತ್ತಮವಾದಂಥದ್ದು. ಮತ್ತು ಯಾರ್ಯಾರು ಕೆಳಮಟ್ಟದ ಕೆಲಸಗಳನ್ನು ಮಾಡ್ತಾ ಇದ್ದೀರೋ, ಉದಾಹರಣೆಗೆ ನಿಮ್ಮ ಬಾಸ್ ಮೇಲುಗಡೆ ಇದ್ದಾನೆ, ನೀವು ಯಾವಾಗೂ ಕೂಡ ಕೆಲಸ ಮಾಡ್ತಾನೇ ಇರೋದು, ಒದ್ದಾಡ್ತಾ ಇರೋದು, ಮೇಲುಗಡೆ ಇದ್ದವನು ಯಾವಾಗೂ ನೀವು ಅದು ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ, ಅಂತಹ ಏನೇನು ಪರಿಸ್ಥಿತಿ ಬರುತ್ತೋ ಅದಕ್ಕೆಲ್ಲ ಒಂದು ಪರಿವರ್ತನೆ ಆಗ್ತದೆ. ನಿಮಗೆ ಹೆಚ್ಚಿನದಾದಂಥ ಹುದ್ದೆಗಳು ಸಿಗುತ್ತೆ, ಅವನಿಗಿನ್ನೂ ಕೂಡ ಪ್ರಮೋಷನ್ ಸಿಗುತ್ತೆ, ನಿಮಗೂ ಪ್ರಮೋಷನ್ ಆಗುವಂಥ ಅವಕಾಶಗಳು ಕೂಡ ಇದ್ದಾವೆ. ಮತ್ತು ಕಿರುಕುಳಗಳು, ಯಾರಿಂದ ಕಿರುಕುಳ ನಿಮ್ಗೆ ಆಗ್ತಾ ಇದೆಯೋ, ಶತ್ರುಗಳಿಂದಿರಬಹುದು, ಮನಸ್ಸಿಂದ ಆಗಬಹುದು, ಅಥವಾ ಯಾವುದೋ ಒಂದು ದೊಡ್ಡದಾದಂಥ ಇಚ್ಛೆ ಇದೆ ನಿಮಗೆ, ಆ ಇಚ್ಛೆಗಳನ್ನು ನೆರವೇರಿಸಬೇಕು ಅಂತಂದರೆ ಕಿರುಕುಳ ಆಗ್ತಾಯಿದ್ರೆ ಆ ಕಿರುಕುಳಗಳೆಲ್ಲ ಸ್ವಲ್ಪ ಈ ತಿಂಗಳನ್ನು ದೂರವಾಗುತ್ತೆ. ಹಣಕಾಸಿಗೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ ನಿಮಗೆ. ಹಣಕಾಸಿನಲ್ಲಿ ಶುಕ್ರನು ದಶಮಕ್ಕೆ ಬಂದ ತಕ್ಷಣ ನಿಮ್ಗೆ ಹಣಕಾಸಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಸಾಲ ತೀರಬೇಕು ಮೂಲ ಬರಬೇಕಲ್ವ, ಹಾಗಾಗಿ ಹಣಕಾಸಿಗೂ ಕೂಡ ಅಭಿವೃದ್ಧಿ ಆಗುತ್ತೆ. ಇನ್ನು ಮಕ್ಕಳ ವಿಷಯದಲ್ಲೂ ಕೂಡ ಹೆಚ್ಚಿನದಾದಂಥ ಅಭಿವೃದ್ಧಿ ಇದೆ. ಎಕ್ಸಾಮ್ ಇದೆ, ಎಕ್ಸಾಮಲ್ಲಿ ಯಾವ ಥರ ನಾವು ಮಾಡಬೇಕು ಹೇಳುವುದನ್ನು ಗಮನಿಸ್ಕೊಳ್ಳಿ. ಚೆನ್ನಾಗಿ ವಿದ್ಯೆಯನ್ನು, ಸರಸ್ವತಿಯನ್ನು ಭಕ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ವಿಶೇಷವಾಗಿ ಬುಧವಾರ ವಿಷ್ಣು ಸಹಸ್ರನಾಮ ಮಾಡುವಂಥದ್ದು, ಮತ್ತು ಸರಸ್ವತಿ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು, ಮತ್ತು ಓದುವಾಗ ಎಷ್ಟಾಗುತ್ತೋ ಅಷ್ಟು ಏಕಾಗ್ರತೆಯಿಂದ ನಾವು ಯಾವುದೇ ವಿಷಯ ಇರಬಹುದು, ಲೌಕಿಕ ಅಲೌಕಿಕ ಯಾವುದೇ ಇದ್ದರೂ ಕೂಡ ಅದನ್ನು ಶ್ರದ್ಧೆಯಿಂದ ಓದುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಪ್ರಯತ್ನ ಮಾಡಿದಾಗ ಮಾತ್ರ ಸರಸ್ವತಿ ಅನುಗ್ರಹ ಮಾಡ್ತಾಳೆ. ಸರಸ್ವತಿ ಅನುಗ್ರಹ ಆಗಬೇಕು ಅಂದರೆ ಮರಳಿ ಯತ್ನ ಮಾಡು, ಬಹಳ ಪ್ರಯತ್ನ ಮಾಡಬೇಕು. ಸುಲಭವಾಗಿ ಸರಸ್ವತಿ ಒಲಿಯುವಂತಹ ದೇವಿ ಅಲ್ಲ. ಹಾಗಾಗಿ ಆ ಸರಸ್ವತಿಯನ್ನು ಒಲಿಸ್ಕೊಳ್ಬೇಕು ಅಂತಂದರೆ ಏನಪ್ಪ, ನಾವು ಅದೇ ಶ್ರದ್ಧೆಯಿಂದ ಓದುವಂಥದ್ದು, ಶ್ರದ್ಧೆಯಿಂದ ಬರೆಯುವಂಥದ್ದು, ಪುನಃ ಪ್ರಯತ್ನ ಮಾಡುವಂಥದ್ದು. ಅದರಿಂದ ಮಕ್ಕಳಿಗೂ ಕೂಡ ಕಿವಿ ಮಾತು, ಈ ಒಂದು ಎಕ್ಸಾಮ್ ಬರ್ತಾ ಇದೆ, ಹಾಗಾಗಿ ಚೆನ್ನಾಗಿ ಓದಿ, ಚೆನ್ನಾಗಿ ಮಾಡಿ, ಅದರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ. ಅದೇ ಈ ತಿಂಗಳಲ್ಲಿ ಒಂದು 4-5 ಸ್ವಲ್ಪ ಎಚ್ಚರಿಕೆ. ಒಂದನೇದಾಗಿ ನೀರಿನ ಸಮಸ್ಯೆಗಳು ಬರಬಹುದು. ನೀರಿನಲ್ಲಿ ಏನಾದ್ರು ಸಮಸ್ಯೆಗಳು, ಚಿಂತೆ, ತೊಂದರೆಗಳು ಬರಬಹುದು. ಅಥವಾ ನೀವೇನಾದ್ರು ಬೋರ್ವೆಲ್ ಇದೆ, ನೀರಿನಲ್ಲಿ ಏನಾದ್ರು ಸಮಸ್ಯೆಗಳು ಬಂದು ಬೋರ್ವೆಲ್ಲೇ ಸ್ವಲ್ಪ ನೀರು ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಕೃಷಿಕರು ನೀರಿನ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಮಿತಿಮೀರಿ ನೀರನ್ನು ಬಳಸುವಂಥದ್ದನ್ನು ಕಡಿಮೆ ಮಾಡುತ್ತಾ ಎಷ್ಟು ಬೇಕೋ ಅಷ್ಟು ಹಿತಮಿತಿಯಾಗಿ ಪ್ರಯತ್ನ ಮಾಡಬೇಕು. ಯಾಕಂದರೆ ನೀರಿನಲ್ಲಿ ಆಪೋ ವೈ ಸರ್ವಾ ದೇವತಾ ಆಹಾ ಎಂಬುದಾಗಿ ವೇದಗಳಲ್ಲೆಲ್ಲ ಹೇಳುತ್ತೆ. ಹಾಗಾಗಿ ನೀರಿನ ಲಕ್ಷ್ಮಿಯೂ ಕೂಡ ಇದ್ದಾಳೆ. ಹಾಗಾಗಿ ವಿಶೇಷವಾಗಿ ನೀರನ್ನು ರಕ್ಷಣೆ ಮಾಡ್ತಾ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತಾ ಇರುವಂಥ ಪ್ರಯತ್ನ ಮಾಡಬೇಕು. ಮತ್ತು ಶರೀರದಲ್ಲಿ ಸ್ವಲ್ಪ ನೋವು ಬರುವಂಥ ಚಾನ್ಸಸ್ ಇದೆ, ಸುಸ್ತಾಗುವಂಥದ್ದು, ನೋವು ಬರುವಂಥದ್ದು, ಯಾಕೋ ನನಗೆ ಸಮಾಧಾನವೇ ಇಲ್ಲ, ಯಾಕೋ ಒಂದಷ್ಟು ಒತ್ತಡಗಳು ಬರ್ತಾ ಇದೆ ಅಂತ ಹೇಳಿ ಅನಿಸುತ್ತೆ ನಿಮಗೆ. ಎರಡನೇದಾದಂಥ ಜಾಗ್ರತೆ. ಮೂರನೇದಾಗಿ ಈ ತಿಂಗಳಲ್ಲಿ ಯಾರಿಗೂ ಹಣವನ್ನು ನೀವು ಕೊಡಲಿಕ್ಕೆ ಹೋಗಬೇಡಿ. ಕೊಟ್ಟರೆ ಸ್ವಲ್ಪ ಈ ತಿಂಗಳಲ್ಲಿ ವಾಪಸ್ ಬರುವಂಥದ್ದು ಕಡಿಮೆ ಆಗುತ್ತೆ, ಕಷ್ಟ ಆಗುತ್ತೆ. ಹಾಗೆ ನಾಲ್ಕನೇದಾಗಿ ಬಹಳ ಮುಖ್ಯವಾಗಿ ನೀವು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀರೋ ಅಂತಹ ವ್ಯಕ್ತಿಗಳನ್ನು ಸ್ವಲ್ಪ ಸಮಸ್ಯೆ ಆಗುವಂಥ ಚಾನ್ಸಸ್ ಇದೆ. ಆ ಸಮಯಕ್ಕೆ ಅವರು ಬಂದು ನಿಮಗೆ ಸಹಾಯ ಮಾಡ್ತಾರೆ ಹೇಳುವಂಥದ್ದನ್ನು ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು. ಎಷ್ಟೋ ಸಲ ಯಾರೋ ಬರ್ತಾರೆ ಅಂಥೇಳಿ ನಾವು ಆಶ್ವಾಸನೆಯಿಂದ ಕಾಯ್ತಾ ಇರ್ತೇವೆ. ಅವ್ರು ಕಾರು ಬರುತ್ತೆ ಕರ್ಕೊಂಡು ಹೋಗ್ತಾರೆ ಅಂಥೇಳಿ ಅವರಿಗೇನೋ ಯಾವುದೋ ಗಾಬರಿಯಲ್ಲಿ ಹೊರಟು ಬಿಡ್ತಾರೆ, ಸುಮ್ಮನೆ ಬೇಜಾರಾಗಿಬಿಡುತ್ತೆ. ಹಾಗಾಗಿ ಇನ್ನೊಬ್ಬರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ ಹೋಗುವಂಥದ್ದು ಪ್ರಯತ್ನ ಬೇಡ. ಮತ್ತು ಐದನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಆರೋಗ್ಯವನ್ನು ನೀವು ಬಹಳ ಮುಖ್ಯವಾಗಿ ಜಾಗ್ರತೆಯನ್ನು ಮಾಡ್ತಾ ಬನ್ನಿ. ಅದರಿಂದ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಆಗುತ್ತೆ. ಮತ್ತು ಇನ್ನು ಬಹಳ ಮುಖ್ಯವಾದಂಥ ಒಂದು ಎಚ್ಚರಿಕೆ ಏನಂತಂದರೆ ಈ ತಿಂಗಳಲ್ಲಿ ಇನ್ನೂ ಕೂಡ ಹೆಚ್ಚಿನದಾಗಿ ದೊಡ್ಡ ಸಂಸ್ಥೆಗಳನ್ನು ಇತ್ಯಾದಿ ಆರಂಭ ಮಾಡಲಿಕ್ಕೆ ಹೋಗಬೇಡಿ. ಅದು ಹೆಚ್ಚಿನದಾಗಿ ನಿಮಗೆ ಲಾಭಾಂಶಗಳು ಸಿಗುವಂಥದ್ದು ಸ್ವಲ್ಪ ಕಡಿಮೆ ಆಗುತ್ತೆ, ಅದರಿಂದ ಸಮಸ್ಯೆಗಳಾಗುತ್ತೆ ಅಂತಲೂ ಕೂಡ ಹೇಳಬಹುದು. ಈ ತಿಂಗಳಲ್ಲಿ ನೋಡಿ ನಿಮಗೆ 1ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಶುಕ್ರವಾರ ಬರುತ್ತೆ ನಾನು ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ. ಅನಂತರ 13ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ. ಇನ್ನು 15ನೇ ತಾರೀಕು ಪ್ರಶಸ್ತವಾಗಿದೆ. ಇಷ್ಟೇ, ಈ ದಿವಸದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ. ಬಹಳ ಮುಖ್ಯವಾಗಿ ಭಗವಂತನ ಅನುಗ್ರಹ ಆಶೀರ್ವಾದವಾಗುತ್ತೆ. ಇನ್ನು ಕೃತಿಕಾ ನಕ್ಷತ್ರ
2, 3, 4ನೇ ಪದ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಷ್ಟಾಗುತ್ತೋ ಅಷ್ಟು ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಬನ್ನಿ, ಅಥವಾ ಆದಿತ್ಯ ಹೃದಯ ಸ್ತೋತ್ರ ಅಂತಿದೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳಿ ಎಷ್ಟಾಗುತ್ತೋ ಅಷ್ಟು ಸೂರ್ಯನನ್ನೇ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇರಿ. ಬೆಳಗ್ಗೆ ಎದ್ದ ತಕ್ಷಣವೇ ಛಾಯಾ ಸಂಜ್ಞಾ ಸಮೇತ ಸೂರ್ಯನಾರಾಯಣಾಯ ನಮಃ ಅಂಥೇಳಿ ಆ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಅದರಿಂದ ಹೆಚ್ಚಿನದಾದಂಥ ಅವಕಾಶಗಳಾಗುತ್ತೆ. ಇನ್ನು ರೋಹಿಣಿ ನಕ್ಷತ್ರ, ನೀವು ಕೃಷ್ಣನನ್ನು ಆರಾಧನೆ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಭಾಗವತದ ಒಂದು ಸಣ್ಣ ಪುಟ್ಟ ಶ್ಲೋಕಗಳನ್ನಾದರೂ ಹೇಳುವಂಥ ಪ್ರಯತ್ನ ಮಾಡಿ. ಯಾಕಂದರೆ ಭಾಗವತನ ಓದಬೇಕು, ಮನುಷ್ಯನ ಜೀವನ ಸಾರ್ಥಕವಾಗಬೇಕು ಅಂತಂದರೆ ಭಾಗವತ ಓದುವಂಥದ್ದು, ಜ್ಞಾನ ಸಂಪಾದನೆ ಮಾಡುವಂಥದ್ದನ್ನು ಮಾಡ್ತಾ ಇರಬೇಕು. ಆದರೆ ಅದೆಲ್ಲ ಅವಕಾಶಗಳು ಇವತ್ತಿನ ದಿವಸ ಸಮಯದ ಅಭಾವ ಇರೋದ್ರಿಂದ ಒಂದು ಸ್ವಲ್ಪ ಭಾಗವನ್ನಾದರೂ ಕೂಡ ನೋಡಿ, ಮಾಸ ಭವಿಷ್ಯದಲ್ಲಿ ಪ್ರತಿ ತಿಂಗಳೂ ಕೂಡ ನಕ್ಷತ್ರ ಪರಿಹಾರಗಳನ್ನು ಹೇಳ್ತಾ ಇದ್ದೇನೆ. ಅದನ್ನು ಮಾಡ್ತಾ ಹೋದರೆ ಒಂದಷ್ಟು ಅಧ್ಯಯನವೂ ಕೂಡ ಆಗುತ್ತೆ, ಅನುಷ್ಠಾನವೂ ಕೂಡ ಆಗುತ್ತೆ, ತಪಸ್ಸು ಕೂಡ ಆಗುತ್ತೆ. ಅದು ಇವತ್ತು ಮಾಡಿದ್ದು ಇವತ್ತೇ ಫಲ ಸಿಗದೇ ಇರಬಹುದು, ಆದರೆ ಯಾವತ್ತೋ ಒಂದು ಉತ್ತಮವಾದಂಥ ಫಲ ಮಾತ್ರ ಕಟ್ಟಿಟ್ಟಂಥ ಬುತ್ತಿ ಅಂತ ಹೇಳ್ತೇನೆ. ಇನ್ನು ಮೃಗಶಿರಾ ನಕ್ಷತ್ರ 1, 2ನೇ ಪಾದದವ್ರು ಏನು ಮಾಡಬೇಕಪ್ಪ, ಎಷ್ಟು ಸಾಧ್ಯ ಆಗುತ್ತೋ ತುಳಸಿಯನ್ನು ನಮಸ್ಕಾರ ಮಾಡಿ, ತುಳಸಿ ದಾಮೋದರ ದೇವರನ್ನು ಪ್ರಾರ್ಥನೆ ಮಾಡಿ. ಮನೆಯಿಂದ ಹೊರಡುವಾಗ ನಾನು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ನನಗೆ ಈ ಕೆಲಸದಲ್ಲಿ ಅಭಿವೃದ್ಧಿಯಾಗಲಿ ಅಥವಾ ಸಕ್ಸಸ್ಫುಲ್ ಸಿಗಲಿ, ನನಗೆ ನಿನ್ನ ಆಶೀರ್ವಾದ ಅನುಗ್ರಹ ಇರಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ದೇವ್ರ ಪೂಜೆ ಆದಮೇಲೆ ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಒಂದು ತುಳಸಿ ಕುಡಿನ ಜೋಬಲ್ಲಿ ಹಾಕ್ಕೊಂಡು ಹೋಗಿ, ಅದರಿಂದ ಬಹಳ ಉತ್ತಮವಾದಂಥ ಫಲ ಆಗುತ್ತೆ ನಿಮಗೆ. ಇದೆಲ್ಲ ಸುಲಭವಾದಂಥ ಪರಿಹಾರ. ಯಾಕಂದರೆ ಸಣ್ಣ ಸಣ್ಣ ಪರಿಹಾರಗಳು ಕೂಡ ನಾವು ಮಾಡ್ತಾ ಹೋದಂತೆ ನಮಗೆ ಹೆಚ್ಚಿನದಾದಂತಹ ಅವಕಾಶಗಳಾಗುತ್ತೆ. ನಾವು ಯಾವತ್ತೂ ಕೂಡ ಪರಿಹಾರದ ಕಡೆಗೆ ಗಮನಿಸೋದಿಲ್ಲ, ನನಗೇನಾಗುತ್ತೆ ಆಗಲಿ ಅಂತೇಳಿ ಸುಮ್ಮನೆ ಆಗಿಬಿಡ್ತೇವೆ. ಆ ಭಗವಂತನ ಮೇಲೆ ಭಾರ ಹಾಕಿ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇರಬೇಕು. ಕರ್ತವ್ಯ ಹೇಳುವಂಥದ್ದಿದೆ ನೋಡಿ, ಆಗ ಕರ್ತವ್ಯವನ್ನು ಭಗವಂತನ ಮೇಲೆ ಇಚ್ಛೆ ಇಟ್ಕೊಂಡು ಮಾಡ್ತಾ ಬರಬೇಕು. ಅದರಿಂದ ಹೆಚ್ಚಿನದಾದಂಥ ಅಭಿವೃದ್ಧಿಯೂ ಆಗುತ್ತೆ, ಅವಕಾಶಗಳು ಆಗುತ್ತೆ. ಆ ಭಗವಂತನ ಅನುಗ್ರಹದಿಂದ ಒಳ್ಳೆಯದಾಗಲಿ, ಮಾರ್ಚ್ ತಿಂಗಳು ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕನ್ನು ಮಾಡಿ. ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.